ಇಲ್ಲಿ ಕುಂತೈತಿ ಎ ಸಿ ಕೆಳಗೆ ಫುಲ್ಲು ಡೆಕೋರೇಟ್ ಪ್ರೈವೇಟ್ ಮಿನಿ OTT ಥಿಯೇಟರ್ ಅಂತೂ ಐತಿ. ಗೊತ್ತಿಲ್ಲ ಕುಡಿ ಒಂದ್ಸಲ ಕುಡಿದ್ ನೋಡ. ಎಷ್ಟು ಬ್ರೋ ಇದೆ ಮಿಷಿನ್? ಯಪ್ಪ ಇದ ನೋಡಿ ದೇವಣ ನೋಡ್ ಬಾ ಇಲ್ಲಿ ಸೈಜ್ ನೋಡಿ ಇಲ್ಲಿ ಸಿಕ್ಕಿ ತೂತ್ ಮಾಡ್ಕೊಂಡು ಕುಂದ್ರದಲ್ಲ ಈಗ. ಅಯ್ಯೋ ನೀರಿಲ್ಲ ದೇವಣ ಒಂದ್ ಸಣ್ಣದೈತೆ ನೋಡ್ಬಾಡೆ. ಏ ಇದು ನೆಲ್ಲಿಕಾಯಿ ನೀನು ನಿಮ್ ಸೊಸೆಯವ ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ಒಂದು ಸೀದಾ ಮಧ್ಯಾಹ್ನ ನಮ್ಮ ಹೊರಡ ಇದು ಎಕ್ಸಾಮ್ ಮುಗಿಸ್ಕೊಂಡು ಬಂದ ಸೀದಾ MPP ಪ್ರಕಾಶ್ ಆಗಿರೋದು ಇಲ್ಲಿ ಮೂರು ಪಾಪಿದಾಗ. ಅದ್ರ ಮೇಲೇ PVR ಅಂತ ಐತಿ, ಅಂದರೆ ಬರ್ಡೇ ಸೆಲೆಬ್ರೇಷನ್ ಇತ್ತು. ಒಂದು ನಾರ್ಮಲ್ ಒಂದು ಸಣ್ಣ ಪ್ರಮೋಷನ್ ಐತಿ. ಅದಕ್ಕೆ ನನಗೆ ಮುಗಿಸ್ಕೊಂಡು ಬಂದಾನ, ಹಂಗೆ ಹೋಗೋಣ ಹಂಗೆ ಮಾಡೋಣ ಅಂತಂದು. ನೀವು ಹೇಳಿದ್ರ ಅಂಕಲ್ಲ PVR? ಹೌದಾ ಹೌದಾ ಐದಾರ ನಂಬರ್ ಕೊಡ್ಲ? ಇಲ್ಲ ಇದಾರ, ಅದೇ ಕರೆದಾರ, ಮೆಸೇಜ್ ಮಾಡ್ಯಾರ. ಹೋಗ ಗೈಸ್ ವರುಣಂದು ಏನಂದ್ರೆ ಈಗ ತಲೆ ಸ್ನಾನ ಮಾಡಿದ್ರು, ಪೇಂಟ್ ಹೋಗಿಲ್ಲಂತೆ. ಹಾಂ ಕಲರ್ ಹೋಗಿಲ್ಲಂತೆ, ಯಾಕಂದ್ರೆ ಹೋಲಿ ಆಡ್ಯಾನಲ್ಲ. ಅಲರ್ಟ್ ಐದಿಲ್ಲ, ಚೆಕ್ ಮಾಡಿ ಹೋಲಿ ಆಡ್ಯಾನಲ್ಲ ಗೈಸ್. ಅದಕ್ಕೆ ಈಗ ವಿಂಡ್ ಈ ನಮೂನಿ ಇದೆ. ಹೊಸ ಚಪ್ಪಲ್ ಹಾಕ್ಯಾನ ಗೈಸ್. ಬಗ್ಗೆ ಪ್ರಮೋಷನಿಗೆ ಆಲ್ಮೋಸ್ಟ್ ಆಗೈತಿ, ಅಂದರೆ ವಿಡಿಯೋ ಶೂಟ್ ಟೈಮಲ್ಲಿ ಶೂಟ್ ಆಯ್ತಾ. ಆರಾಮ ಇಲ್ಲಿ ಕುಂತೈತಿ ಎ ಸಿ ಕೆಳಗೆ. ಒಂದು ಕೊಡಿಲ್ಲ ನಾನು ನೋಡಿದ ಗೈಸ್. ಒಂದು 2-3 ವಿಡಿಯೋ ಇದ್ರಾಗ ಒಬ್ಬನ ನಾವು ಹೊರಗೆ ಹೋಗಿದ್ನಿ ಶಾರ್ಟ್ ತೊಗೊಳಕ್ಕೆ. ಏನು ನೋಡಿದ್ನೇ ಎಸ್ ಫೈನಲಿ ಬಂದ್ವಿ. ಫುಲ್ಲು ಡೆಕೋರೇಟ್ ಏನಾರ ಇದು ಚೆನ್ನಾಗಿ ಅನ್ನಿಸ್ತಂದ್ರೆ ನಮ್ಮ ಮಮ್ಮಿಯವ್ರದ್ದು ಇಲ್ಲೇ ಪ್ಲ್ಯಾನೇ ಮಾಡಿಬಿಡೋಣ. ವರುಣ ಐಡಿಯಾ ಕೊಟ್ಟ, ನಾನು ಅಂತಲ್ಲ. ಹಂಗೇನ ಇದ್ದರೆ ನಮ್ಮ ಮಮ್ಮಿಯವರು ರಿಟೈರ್ಮೆಂಟ್ ಇಲ್ಲೇ ಮಾಡೋಣ. ಚೆನ್ನಾಗೈತಿ ಗೈಸ್. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದ್ರದ್ದೇ ಪ್ರಮೋಷನ್ ಮಾಡಕ್ಕೆ ಬಂದೀವಿ. ಆಲ್ಮೋಸ್ಟ್ ಅಲ್ಲಿ ಪ್ರಾಜೆಕ್ಟ್ರ್ ಐತಿ, AC ಐತಿ, ವಿತ್ AC ಐತಿ. ಅಂದ್ರೆ ತಾಸಿಗೇನೋ 700 ಸಮಥಿಂಗ್ ಏನೋ ಅಂತಾರೆ. ಇದ್ರದ್ದು ಏನೋ ಪೂರ ಏನೋ ಡೀಟೇಲ್ ಏನಾರು ಬೇಕಂದ್ರೆ ನಮ್ಮ ಚಾನಲ್ ಐತಲ್ರಿ, ಕಾಳಕ್ಕೆ ತೋರ್ಸಾಗೈತಲ್ಲ, ಅದ್ರ ಹೋಗಿ ಕಂಪ್ಲೀಟ್ ನೋಡ್ಬಿಟ್ರಿ. ಇದ್ರಾಗ ನೋಡ್ಬೇಕು, ನಾನು ಡೀಟೇಲ್ ಏನೋ ನೋಡ್ಬೇಕು. ಈಗ ಫೈನಲಿ ಪ್ರಮೋಷನ್ ಮುಗಿತ್ರಿ. ಈಗೆಲ್ಲ ಇಲ್ಲಿ ಐತಿ ಬರ್ಡೇ, ಆ್ಯನಿವರ್ಸರಿ ಎಲ್ಲ ಮಾಮ್ಸು ಡ್ಯಾಡ್ಸು, ಸಕ್ಸಸ್ ಸೆಲೆಬ್ರೇಷನ್, ಸಕ್ಸಸ್ಫುಲ್ಲು, ಫೇರ್ವೆಲ್, ಪ್ರಪೋಸ್ ಅಲ್ಲೇ ನಾನು ಪ್ರೈವೇಟ್ ಮಿನಿ OTT ಥಿಯೇಟರ್ ಅಂತೂ ಐತಿ. ಅದೊಂದು ಐತಿ, ಅಂದರೆ ತೋರಿಸಿದ್ವಲ್ಲ ಜಾಸ್ತಿ ತೋರಿಸಿದ್ರೆ ಕಾಪರೇಟ್ ಬರುತ್ತೆ, ಅದಕ್ಕೆ ತೋರಿಸಿನೆಲ್ಲ ನನಗೂ ಗೊತ್ತಿಲ್ಲ. ನೋಡಮ್ಮ ಒಟ್ಟು ಎಲ್ಲ ಚೆನ್ನಾಗೈತಿ. ನೋಡೋಣ, ಮ್ಯೂಟ್ ಮಾಡಿದ್ರೆ ಅದೇ ಮ್ಯೂಟ್ ಮಾಡಿ ಹಾಕ್ಬೋದು. ನೋಡೋಣ ಗೈಸ್. ಈಗ ಚೆನ್ನಾಗೈತಿ. ಹಂಗೇನಾದ್ರೆ ನೋಡಿ ಇನ್ನೂ 2-3 ಕಡೆ ಐತಿ ಹೊಸಪೇಟೆಗ, ಅದು ನೋಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ. ಕಂಪ್ಯಾರಿಸನ್ ಮಾಡಿ ಅಲ್ಲ ಇದು ಪ್ರಮೋಷನ್ ಓಕೆ ಅಲ್ಲ ಹಾಗಲ್ಲ, ಇದು ಪ್ರಮೋಷನ್ನೇ ಗೈಸಿದ್ದು. ಅಂದರೆ ಒಂದು ಸ್ವಲ್ಪ ನೋಡೋಣ ಕಂಪ್ಯಾರಿಸನ್. ಅಂದರೆ ಇವ್ರೇನು ಸ್ವಲ್ಪ ಕಮ್ಮಿ ಮಾಡಿದರೆ ನಮ್ಮ ಅನ್ನಕ್ಕೆ ಹೊರದು ಇಲ್ಲೇ ಮಾಡಪ್ಪ. ಅಂದರೆ ಡಿಪೆಂಡ್ ಅಪ್ಪನ್ ಎಷ್ಟು ಸಾಕು, ಒಂದು 10 ಮಂದಿ ಬಂದ್ರೆ ಹಿಡಿದ ಅಲ್ಲ, ಗಿಜಿ ಆಗಬಾರ್ದು ಸಾಕೆ. ನಮ್ಮ ಅಕ್ಕವ್ರು ಇವರೆಲ್ಲ ಬಂದರೆ ಸಾಕು. ಅದೇನು 200 ಮಂದಿ ಹೋಗ ಸ್ವಲ್ಪ ಇಟ್ಕೋಬೇಕು ಗಟ್ಟಿಗೆ. ಹಿಂಗಲ್ಲಿ ಹಿಡಿಲಿ ಗಾಡಿ ಮ್ಯಾಗ ಎಲ್ಲ ಮೈನಂದ. ಅಂದರೆ ನಮ್ಮ ವರುಣ ಡಿಪ್ಲೊಮಾ ಫ್ರೆಂಡ್ ಫುಲ್ಲ ಅದು ಕ್ಯಾಪ್ ಬರ್ತದೆ. ಕ್ಯಾಪ್ ಕಳೆದ ಹುಷಾರ್ಲಿ, ಅದೆಲ್ಲ ಹಾಕ್ಯಣಿಗಿದ್ದು. ಎಷ್ಟು ಎಕರೆ ಐತಿ ಬಿಡ್ಲಿ, ಅದು ಸಣ್ಣದ ಅದು ತೂತ್ ಮಾಡ್ತಾ ನೋಡ್ದ. ಈಗ ಕೆಲ್ಸ ಇಲ್ಲ, ಮುಗಿಸಿಲ್ಲ ಈಗ ಅಂತೂ. ಅದು ಕೈಯಾಗ ಹರಿದೈತೆ, ಅದ ಗ್ರಿಪ್ ಇಟ್ಗ ಅದ ಯಾವ್ದಿದೆ ಇದು ಇದು ಮಾಡದ ಬೆಸ್ಟ್. ಇದು ಮರ ಇದು ಏರೋದೈತಾನೆ? ಇಲ್ಲ ಹಾಕಿದ ಅದು ಇನ್ನ ಇದು ಇರತ್ಲಿ, ಅದು ಇನ್ನ ಎಳೆದೆ. ಈಗ ಕುಡಿ ಒಂದ್ಸಲ ಕುಡಿದ್ ನೋಡ, ಮಾಡ್ತಾಳ ನೋಡ ಮಗ. ಇಲ್ಲ ಕೈ ತೊಕೊಳಕ ನೀರ್ ಇದ್ದಿಲ್ಲ, ಅದಕ್ಕೆ ಹಾಕಿ ನೀರು ಹಾಕದ. ಎಷ್ಟು ಬ್ರೋ ಇದೆ ಮಿಷಿನ್? ಸಬ್ಸಿಡಿ ತಗೊಂಡಣ. ಹೌದಾ? ಇವಾಗ 50,000 ಇದ್ರೆ ಅದು ನಿಮ್ಮ ಇದ್ರ ಮೇಲೆ ಕ್ಯಾಟಗರಿ ಮೇಲೆ ಡಿಫೆಂಡ್ ಆಗ್ತದೆ. ಕ್ಯಾಟಗರಿ ಮೇಲೆ SC ST ನಿಮಗೆ ಫ್ರೀ ಕೊಟ್ರೆ 1000 ಅಷ್ಟೇ ಇದೆ. ನಮಗಂದ್ರೆ ಫುಲ್ ಕ್ಯಾಶ್ ಆ್ಯಂಡ್ ಕ್ಯಾರಿ. ನಮಗಂದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ. ಎಷ್ಟು ಎಕರೆ ಐತೆ ಬ್ರೋ? ಎಕರೆ ಇಲ್ಲ ಅನ್ಸುತ್ತೆ.
ಎಕರೆನಾಗೂ ಇನ್ನೂ ಕಡಿಮೆ ಹಂಗ ಅರ್ಧನೂ ಇಲ್ಲಲ್ಲ ಇದು ಎಕರೆಗಿಂತನೂ ಕಡಿಮೆ 30 ತನಕ ಅದೇ 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 ಇದು ಇನ್ನೂ ಬೆಳೆದಿಲ್ಲ ಈಗ ಊಟ ಗೀಟ ಮಾಡಾಕ ಸೈಗೆ ಆಯ್ತು ನೋಡ ಅಲ್ಲ ಸೈಕ್ ಹಂಗೆ ಕರೆನಂತಿದ್ದೆ ಕರೆಕ್ಟ್ ಟೈಮಿಗೆ ಬಂದಾನ ನಿನ್ನೆ ಕರೆದಿದ್ದೆ ಬಿಸಿ ಪರ್ಸನ್ ಅಲ್ಲ ಅವ್ನು ನೆನಪು ಮಾಡ್ಕೊಂಡಿದ್ ಮೇನ್ ಈಗ ನೆನಪು ಮಾಡಿ ಈಗ ಇಲ್ಲೇ ಇತ್ತು ಪ್ರಮೋಷನ್ ನೆನಪು ಮಾಡೋಣ ನಾನು ಮತ್ತೆ ಫೋನ್ ಮಾಡಿ ನಿನಗೆ ಹೌದಾ ನೆನಪು ಮಾಡೋದ್ರಾಗ ಮಗ ಇಲ್ಲೇ PVR ಬಂದಿದ್ವಿ ಪ್ರಮೋಷನ್ಗೆ ಅಲ್ಲಿ ಮುಂದೆನೇ ಐತಿ ಇವು ಬೇರೆ ಹೇಳಿರಲ್ಲ ಇದು ಇಷ್ಟೇ ಐಟಲ್ಲ ಬ್ರೋ ನೋಡಿ ಹ್ಞೂ ಒಡೆ ನಾಂದಿ ಇದೆಲ್ಲ ದೊಡ್ಡ ಬೆಳಿತಾವಣ ಹಾ ಅವು ಇವು ಇವು ಮಿಡಲ್ ಎಲ್ಲ ಚಿಕ್ಕವು ಇವು ಇಷ್ಟೇ ಇಲ್ಲೇ ನಾಂದಿಲ್ಲ ಎಂಡೆ ಅಣ್ಣ ಅದು ಕಲರ್ ನೋಡಿ ಬ್ರೀಡೇ ಬೇರೆ ಇಷ್ಟೇ ಬರೋಣ ಇಷ್ಟೇ ಇವಾಗ ಬೆಳೆದಲ್ಲ ಅಲ್ಲ ಅಷ್ಟು ದೊಡ್ಡ ಸೈಜ್ ಒಂದು ಹೆವಿ ಸ್ವೀಟ್ ಸಪೋಟ ಗಿಡ ಅಂದ್ರೆ ಅದೇ ಎಲ್ಲಿ ಸಪೋರ್ಟ್ ಅದು ಎಣ್ಣೆ ಹಾಕ್ರ ನಾನು ಹಾ ಅವು ಹೊರಗಡೆ ತಾಂಬರ್ದಿಲ್ಲ ಈಗ ಒಂದೊಂದು ಸಪ್ಪಗೆ ಇರ್ತಾವ ನಿಮ್ದು ಇರಂಗೇ ಇಲ್ಲ ಎಲ್ಲ ಸ್ವೀಟ್ ಫಿಕ್ಸ್. ನಮ್ದು ನಾರ್ಮಲ್ ಇದೆ ಐತಪ್ಪ ನಮ್ದು ಐದು ಸಪೋಟ ಅಂದ್ರೆ ಜವಾರಿ ಅಲ್ಲ ಇವು ಅದಕ್ಕೆ ಚೆನ್ನಾಗಿ ಫಲ ನೋಡ್ದೆ ಹೆಂಗೆ ಕಾಯಿ ಇರೋದ್ರಿಂದ ಕೂಡ ಸ್ವೀಟ್ ಇರ್ತಾವೆ. ಹೆಂಗೆ ನೋಡಿ ತೋರ್ಸನ್ ಅಂದ್ರೆ ಇವತ್ತು ಟೈಮ್ ಸಿಕ್ಕಲ್ಲ ನಾನು ಬಂದಿರೋದು ಇವತ್ಲೇಪ್ಪ ಏನಂದ್ರು ಇದು ಮೇಂಟೈನ್ ಮಾಡೋದ್ರಾಗ ನೋಡ ದೊಗ್ತೈತೆ ಅದೇ ಮತ್ತೆ ಈಗ ಅವ್ರು ಮಾಡ್ಲಿಲ್ಲ ಅಂದ್ರೆ ಮುಗಿತಿದೆ ಎಲ್ಲ ನೀವು ವ್ಯಾಪಾರ ಮಾಡ್ತಾರೆ ಹೇಗೆ ಇವಾಗ ಸದ್ಯಕ್ಕೆ ನಿನ್ನೆ ಎಲ್ಲ ಮೇಂಟೈನ್ ಮಾಡ್ಸಾರ ಎಲ್ಲ ಗಿಡಗಳು ಕ್ಲೀನ್ ಮಾಡ್ಸಾರ ಇವಾಗ ಎಣ್ಣೀರ್ ಅರ್ದಾರಲ್ಲ ನೆಕ್ಸ್ಟ್ ಯಪ್ಪ ಇದ ನೋಡಿ ದೇವಣ ನೋಡ್ ಬಾ ಇಲ್ಲಿ ಸೈಜ್ ನೋಡಿ ಇಲ್ಲಿ ನೋಡ್ ಬಾ ಇಲ್ಲಿ ನನಗೆ ಚಪ್ಪಲ್ ಇಲ್ಲ ಅಂದ್ರೆ ರೂಢಿ ಇಲ್ಲ ಇಲ್ಲೇ ಇಲ್ಲೇ ನೀನು ಕಟ್ಟಾಕ ತಮ್ಮ ಅಲ್ಲ ಚಪ್ಪಲಿ ಹಾಕೊಂಡು ಇದಿಲ್ಲಲ್ಲ ರೂಢಿ ಅದಕ್ಕೆ ಹೆಂಗ್ ನಡೀದ ನಾನು ಇಲ್ಲಿ ಯಾರಿಗೆ ಹೇಳ್ತಿಡಿ ಬಾಲೇಲೆ ಬೂಟ್ ಹಾಕೊಂಡು ಇಲ್ಲೆಲ್ಲ ನೋಡಿ ದೇವಣ ಅದು ಇವು ಕೂಡ ಡಿಫ್ರೆಂಟ್ ಇದಾವಲ್ಲ ಎಲ್ಲ ನಿಮ್ಮ ಎಲ್ಲ ಫಾರಿನ್ ಬ್ರೀಡ್ ಇವೆಲ್ಲ ಫಾರಿನ್ ಬ್ರೀಡ್ ಇಲ್ಲಿ ಹೊರಗಡೆ ಇರೋದಕ್ಕೆ ನಿಮ್ಗೆ ಭಾಳ ಡಿಫ್ರೆನ್ಸ್ ಎಲ್ಲಿ ನೆಲ್ಲಿಕಾಯಿ ಕೂಡ ಬಿಟ್ಟಿಲ್ಲ ಬೆಟ್ಟದಲ್ಲಿ ಹೋದ್ಸಲ ಬಿಟ್ಟಿದ್ವು ಹಾ ಇದು ಬೆಟ್ಟದ ಹಳ್ಳಿ ಇದು ನಮ್ದು ದೊಡ್ಡ ಮರನೇ ಇತ್ತು ಆಶ್ರಮದಾಗ ಹಾ ಇಲ್ಲೇ ಐತ್ ನೋಡ್ಲಿ ಅಣ್ಣ ನೆಲ್ಲಿಕಾಯಿ ಸಿಕ್ಕಿ ತೂತ್ ಮಾಡ್ಕೊಂಡ್ ಕುಂದ್ರದಲ್ಲ ಈಗ ಟ್ರೈ ಮಾಡಿ ಬಿಡು ಅದೇ ಅಯ್ಯೋ ನೀರಿಲ್ಲ ಮೊದಲೇ ನಾನು ಮೊನ್ನೆ ಕಟ್ ಮಾಡ್ಕೊಂಡು ಕೈ ಬಲೆ ಇಲ್ಲಿ ಕಟ್ ಮಾಡ್ಕೊಂಡ ಹಿಂಗೆ ಮಾಡಕ್ ಹೋಗಿ ಸ್ಲಿಪ್ ಆಗಿ ಅಯ್ಯೋ ಲೀ ಸಕ್ಕಂಗ್ ಹೋಗ್ತದೆ ಪೂರ್ತಿ ಒಳಗೆ ಏನಿಲ್ಲ ಅಣ್ಣ ಸಣ್ಣದೈತ್ ನೋಡ್ಲೆ ಇಲ್ಲ ದೇವಣ್ಣ ಒಂದ್ ಸಣ್ಣದೈತ್ ನೋಡ್ಬಾಡೆ ಏನು ಏ ಇದು ನೆಲ್ಲಿಕಾಯಿ ಇಲ್ಲ ಐತ್ ಬಾಡೆ ಎಳಕ ಬಾಡೆ ಏಯ್ ಬುಡ್ಡೆ ಅರೆ ಇದಕ್ಕೆಲ್ಲೇ ತೋಟದ ಕರ್ಕ ಲೇವಣ್ಣ ನಮ್ದು ಮರ ಇತ್ತಡೇವಣ್ಣ ಎಲ್ಲ ಇದ್ದೋಡೆ ನಮ್ದು ಸೇಮ್ ಹೆಂಗ್ ಬಿಡ್ದ ಗೊತ್ತಾ ಗುಂಜು ಸಣ್ಣ ಡೇವಣ್ಣ ಬಾ ಡೇವಣ್ಣ ಇಲ್ಲೇ ನೋಡ ಕಿತ್ತಬಾರ್ಲಿ ಅವು ಬೈತಾರ ರಪ್ಪರ ಲೇ ನೀನೇ ಅಂಕಲ್ ಕರೆಯಂಗಿದಿ ಡೇ ನೀನೇ ಮಗನೇ ಸುಮ್ ಕುಂದ್ರಲೆ ಆ ಕಡೆ ಇಲ್ದಲ್ಲೇ ಕರ್ಕೊಂಬರ್ತಾರ್ಲಿ ಹೋಗಿ ಅಲ್ಲಿ ತೋರಾಡ್ತ ನೋಡಪ್ಪ ಅಲ್ಲಿ ಹುಡ್ರು ಆಶ್ರಮದಾಗ ಕ್ರಿಕೆಟ್ ಆಡಕಂತ ಬರೋದು ನಮ್ಮ ಅಜ್ಜಿ ಬಡಿ ಇಟ್ಕೊಂಡಿದ್ರ ಚಿಕ್ಕದಾವ ಇನ್ನ ಸಾಕು ತಗಡಿ ಆಗ್ತಿ ನೋಡೋಣ ನನ್ ಮಗ ಕೊಡಿಲ್ಲ ಒಂದ್ ಫಸ್ಟ್ ಕೊಟ್ಟೆ ತಡ್ಡಿ ಯಾಂಡೆ ನೀನ್ ನೆಕ್ಸ್ಟ್ ಗಿಡ ಟ್ರೈ ಮಾಡಿ ಇದ್ರದ್ದು ಆಯ್ದ ಅಂದ್ರೆ ಏನು ಸ್ವೀಟ್ ಆಯ್ದ ಸ್ವೀಟು ಹುಳಿ ಎಕ್ಸ್ಟ್ರೀಮ್ ಸ್ಟ್ರಾಬೆರಿ ಅಣ್ಣ ಚಿಕ್ಕ ಇರ್ತಾವ ಕಲ್ಲಂಗಡಿ ಹಾಕ್ಬೇಕು ಇಲ್ಲಿ ಇಷ್ಟು ಕಲ್ಲಂಗಡಿ ಎಲ್ಲ ಹಾಕಿದ್ವಿ ಬೆಳೆದಿಲ್ಲ ಅಷ್ಟೇ ಅದು ಸೀತಾಫಲ ನಾರ್ಮಲ್ ನೋಡಿ ನೀರು ಬಿಡಕ್ಕೆ ಬರ್ತಾವ ನೋಡು ಬಾ ನೀರು ಬಿಡಕ್ಕಿಲ್ಲ ನೀರು ಬಿಡಕ್ಕೆ ಬರ್ಬೇಕು ಇಲ್ಲಿ ಕೆತ್ತಿ ತೆಗಿಯಕ್ ಆಗ್ಬೋ ನಮ್ದು ಗಾರ್ಡನ್ ನೋಡಿ ಅಲ್ಲೇ ಅದು ಮಾಡಕ್ಕೆ ನೀರು ಇಳಿದೋಗಿಲ್ಲ ನಮ್ ಗಾರ್ಡನ್ ಹಾಕಿದ್ರೆ 4 ಸಲ ಬೆಳಿತಾವ ಹಂಗಂತಲ್ಲ ಅಣ್ಣ ಪಾಲಕ್ ಇದು ಪಾಲಕ್ ಇದು ಇಷ್ಟು ದುಡ್ಡಿಯಲ್ಲಿ ಯಪ್ಪ ಏನ್ ಹಾಕಿ ಬೆಳೆಸಿದ್ಲಿ ಗೊಬ್ಬರ ಮೇನ್ ಹಾಕ್ತಾರಪ್ಪ ಮತ್ತೆ ಅದಕ್ಕೆ ಮಾತ್ರ ಅದೇ ಕೆಮಿಕಲ್ಸ್ ಯೂಸ್ ಮಾಡಿ ಏನೇನಿಲ್ಲ ಬರೀ ಗೊಬ್ಬರ ಬ್ರೋ ನೀವು ಕೊಟ್ಟಿರೋದು ಅದೇ ಲಾಸ್ಟ್ ಯಾವ್ದು ಸಪೋಟ ಬಡದ ಕೊಡ್ತಿಲ್ಲ ಅಂದಿದ್ದ ನೀವು ಅದು ಲಾಸ್ಟ್ ಇಯರ್ ಅಲ್ಲ ಮಗನೇ ಕೊಟ್ಟಿಲ್ಲ ನಡಿ ಈ ಸಲ ಬರ್ತಾವ ಇಲ್ಲಿ ತಗೊಂಬಂದ್ವಿ ಈಗ ಡ್ರಿಂಕಿಂಗ್ ಪ್ರೊಸೆಸ್ಸು ಈಗ ಡ್ರಿಂಕಿಂಗ್ ಮಾಡೋಣ ಹಾಕಿದ ಸ್ನ್ಯಾಪ್ ಬರೀ ಗೈಸ್ ಇದೇ ಅವ್ನು ಮಾಡೋದು ಹಂಗೆ ಸ್ವಲ್ಪ ಹಾಗೆ ರೆಡಿ ನೀ ಏನ್ ಮಾಡೋದು ನಾನು ಪಾಪ ನಿನ್ನ ಒಬ್ಬನೇ ಇದು ಹಾಕ್ಯಂದು ನಾನು ಹಾಗಾಗದ್ನ ಅಷ್ಟೇ ಕೈ ಸೈಕ ಈಗ ಅವನು ಕೊಟ್ಟೆ ಬಿಟ್ಟಾನ ವರುಣಿಗೆ ಅದು ಚುಚ್ಚಿ ನೀನೇ ತಗೊಂಡು ಹೋಗ್ಬಿಡ ಅಂತಂದ ತೋರ್ಸ ತೂತಾಗಲಿಲ್ಲ ಆಯ್ತಾಳ ಸೊ
ಸೋರ್ದವಣ ಜಿಬಿ ಜಿಬಿ ಡ್ರೆಸ್ ಹೊಸದ. ಯಾರ್ಲ ಅಂದಿದ್ದು ಹೊಸದು ಅಂದ್ರೆ ನೀನು ಒಂದೇ ದಿವಸ ಹಾಕೊಂಡ್ರೆ ಅದು ಹೊಸದ, ನೆಕ್ಸ್ಟ್ ದಿನ ಹಳೇದ. ತೆಗಿಲಿ. ಹಾಂ ತೆಗೆದೀನಿ. ಬರ್ತಾವ ನೀರೇ ಇಲ್ಲ ಇದ್ರಾಗ. ಲೇ ನೀನು ಕ್ರಾಸ್ ತೂತ್ ಹಾಕಿ ಲೇ, ಕ್ರಾಸ್ ಯಾವಾಗ ಸೀದಾ ಹಾಕ್ಬೇಕು ಯಾವಾಗಲೂ ತೂತು ಎತ್ತ. ನೀರಿಲ್ಲ ಇದ್ರಾಗ. ಗಂಜಿ ವೇಟ್ ಇಲ್ಲ ಅಂದಿಲ್ಲ ನಾವು. ಗಂಜಿ ಇದೇ ಬಿತ್ತಲ್ಲಿ ನೀನು ಈಗ ನೋಡ್ದ ಹಿಂಗಿಟ್ನಾ, ಹಿಂಗೆ ತಿರ್ಗಿಸ್ಬೇಕು, ಅದು ಮುಂದೆ ಚೂಪ್ ಇರುತ್ತ. ಮುಗೀತು ಅಮ್ಮ ಇಷ್ಟೇ. ಹಿಂಗೆ 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 ಆಗುತ್ತೆ ನೋಡಿ, ಹಿಂಗೆ ಹಾಂ ರೌಂಡಾಗಿ ತೆಗಿತೈತೆ. ಇಲ್ಲ ಅದ್ರಾಗ ಇಟ್ಬಿಡ್ಲಿ, ಗ್ಯಾಸ್ ಬಂದಿಲ್ಲ. ತಗ ನೀನು ನಿಮ್ಮ ಸೊಸಿ ಅವ ಎಲ್ಲಿ ಅದಿಲ್ಲ, ಅದು ಹೀಗೆ ಹೊಡೆದು ಇಟ್ಕೊಂಬಿಡ, ತಣ್ಣಗಾಗ್ತಾವ. ಅಲ್ಲ ಅದು ಹಂಗೆ ಇಟ್ಬಿಡೋದ್ರಾಗ. ಇತ್ತಾಗ ಇದು ಅದ್ರಾಗ ಹೆಂಗೆ ಸಿಗಿಸಿದ ನೀನು ಕುಡಿಲ್ಲ ನಾಮೇ ಕುಡಿತು. ಈಗ ಇದಕ್ಕೆ ಇಡ್ತೀವಿ, ಇದು ತೆಗಿಯಂಗಿಲ್ಲ, ಹಂಗೆ ಇಟ್ಬಿಡ್ತು ಅದಕ್ಕೆ. ಅದೇ ಹಂಗೆ ಹಿಂಗೆ ತೆಗೆದು ಅದ್ರಾಗ ಹೆಂಗೆ ಸಿಗಿಸಿಡೋದು ಬಿಡು. ಹಾಂ ಇದು ಇಲ್ಲಿ ಓಪನ್ ಆಗೈತೆ ನೋಡ್ಬಿ, ಅದು ಒಳಗೆ ಡಬ್ಬಿ ಕುಡಿದ್ಬಿಟ್ರೆ ಒಳಗೆ ದಬ್ಬಿ ಕುಡಿಬೇಕು. ಸರಿ ಒಳಗೆ ವಜ್ಜೆ ತಿರುಗಿ ಕೊಡುವ ಸಮಯ ಬಂತ್ರಿ. ಅವಾಗ ನಿಯರ್ ಬೈ 12-12 ಆಯ್ತು ರೀ. ಇವತ್ತು ಡೇ ಇಸ್ ವೆಲ್ ಆ್ಯಂಡ್ ಗುಡ್ ಗೈಸ್. ನನಗೆ ಇನ್ನೊಂದೇನೆಂದರೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೂ ಹಿಂಗೆ ಇದೆ ಫೀಲ್ ಆಗ್ಬೋದು. ಒಳ್ಳೆ ಕಂಟೆಂಟ್ ಸಿಕ್ತಂದರೆ ಚಲೋನಿದ್ದೆ ಗೈಸ್ ಫಿಕ್ಸ್. ಯಾಕಂದರೆ ಟೆನ್ಷನ್ ಇರಲ್ಲ, ಮತ್ತು ನಾಳೆ ಯೋಚನೆ ಮಾಡೋಕ್ಕಾಗತ್ತೆ. ಆದರೂ ಇರುತ್ತೆ, ನಾಳೆ ಏನು ಮಾಡಬೇಕು, ನೆಕ್ಸ್ಟ್ ಡೇ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಹೇಳ್ಬೇಕಂದ್ರೆ ಗೈಸ್. ಇವತ್ತೇನು ವೀಡಿಯೋ ಬಿಟ್ಟಿದ್ದೆ ಅಂದರೆ ನಿನ್ನೆ ಇದೇನು ವೀಡಿಯೋ ಬಿಟ್ಟಿನಲ್ಲ, ಒಂದೇ ದಿನದಾಗ 2 ಕಂಟೆಂಟ್ ಮಾಡಿರೋದು. ಯಾಕಂದರೆ ಏನೂ ಸಿಗಲಿಲ್ಲ ಅಂದರೆ ಒಂದೇ ದಿನದಾಗ 2 ಮಾಡ್ಬೇಕಾಗತ್ತೆ. ಐಡಿಯಾ ಸಿಕ್ತು ಮಾಡಿದ್ವಿ. ಅದಕ್ಕೆ ಗೈಸ್ ಇವತ್ತು ನಮ್ಮ ವರುಣ್ ಅವ್ರ ಫ್ರೆಂಡು ಯೋಗೇಶ್ ಅವ್ರದ್ದು ಇದಕ್ಕೆ ಮನೆಯಿಂದನೇ ಆ ಥರ ಗಾರ್ಡನ್ ಆ ಥರ ಇದು ಮಾಡಲ್ಲ, ಇವೇನು ಬ್ಲಾಗ್ ಮಾಡಿದ್ರಲ್ಲ ಕ್ರೇಜಿ ಇತ್ತು. ಇಂಥ ಬೇಸಿಗೆಗಾಲದಾಗ ಆರಾಮ್ ಶಿಸ್ತು ಬುತ್ತಿ ಕಟ್ಕೊಂಡು ಊಟ ಮಾಡುವಾಗ ಅನ್ನಿಸ್ತದ ಅಂತ ಅನ್ನೋತ್ತಿದ್ದು. ನೆಲಿಕೆ ಎಲ್ಲ ಚಲೋ ಸೈಕಿತ್ತು. ಇನ್ನು ಮಾವಿನ ಸೀಸನ್ ಬರ್ತದೆ, ಅವಾಗ ಬೇಸ್ ಹಾಕಂತ ಹೇಳಿ ಹೇಳ್ಕೊತ ಐ ಹೋಪ್ ದಿಸ್ ಬ್ಲಾಗ್ ಈಸ್ ವೆಲ್ ಆ್ಯಂಡ್ ಗುಡ್. ನಿಮಗೂ ಚಲೋ ಇಷ್ಟ ಆಗಿದ್ರೆ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.